ಸರ್ಕಾರ ಆಟೋ ದರವನ್ನ ಮೀಟರ್ ದರವನ್ನ ಏರಿಕೆ ಮಾಡಿ ಆದೇಶ ಹೊರಡಿಸಿತ್ತು. ಆದರೆ ಇದಕ್ಕೂ ಕೂಡ ಆಟೋ ಚಾಲಕರ ಸಂಘ ಸಮಾಧಾನಗೊಂಡಿಲ್ಲ. ಬದಲಾಗಿ 40 ರೂಪಾಯಿ ಏರಿಸಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಆಗಸ್ಟ್ 1ರಿಂದ ಆಟೋ ದರ ಏರಿಕೆಯ ಬಿಸಿ ತಟ್ಟಲಿದೆ. ಆಟೋ ರಿಕ್ಷಾ ಪರಿಷ್ಕರಣೆ ಮಾಡಿದ್ರೂ ಕೂಡ ಆಟೋ ಚಾಲಕರಲ್ಲಿ ಬೇಸರ ಮಾತ್ರ ಮುಂದುವರೆದಿದೆ. 36 ರೂಪಾಯಿ ಸಾಕಾಗಲ್ಲ, 40 ರೂಪಾಯಿಗೆ ಏರಿಸಬೇಕು ಅನ್ನುವಂತಹ ಡಿಮಾಂಡ್ ಇಟ್ಟಿದ್ದಾರೆ. ಕನಿಷ್ಠ ದರ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಲು ಆಗ್ರಹಿಸಿದ್ದಾರೆ. ಆದರೆ ಈಗ 36 ರೂಪಾಯಿ ಸರ್ಕಾರ ಆದೇಶ ಮಾಡಿದೆ. ಬೆಂಗಳೂರು ಡಿಸಿಗೆ ಆಟೋ ಚಾಲಕರ ಸಂಘ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದೆ. ಸಂಘಟನೆಗಳ ಸಭೆ ಕರೆಯದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡದ್ದು ತಪ್ಪು. ಕೋರ್ಟ್ಗೆ ಹೋಗುವ ಆಲೋಚನೆ ಸಹ ನಮಗಿದೆ. ಹೀಗಂತ ಪಬ್ಲಿಕ್ ಟಿವಿಗೆ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಹೇಳಿಕೆಯನ್ನ ಕೊಟ್ಟಿದೆ. 36 ರೂಪಾಯಿ ಮಾಡಿದೆ, ನಮ್ಮ ಜೊತೆಗೆ ಚರ್ಚಿಸಿಲ್ಲ, ನಮ್ಮ ಡಿಮಾಂಡ್ ಅನ್ನ ಫುಲ್ಫಿಲ್ ಮಾಡಿಲ್ಲ, 40 ರೂಪಾಯಿಗೆ ಏರಿಸಬೇಕು ಅನ್ನುವಂತಹ ಮನವಿ ಇದೆ, ಅದನ್ನ ಪರಿಷ್ಕರಣೆ ಮಾಡಿದ್ರೆ ಓಕೆ, ಇಲ್ಲದಿದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಆಟೋ ಅಸೋಸಿಯೇಷನ್ ಹೇಳ್ತಿದೆ. 2021 ಡಿಸೆಂಬರಲ್ಲಿ ಆಗಿದ್ದು, ನಾವು 23ರಿಂದ ಕೇಳ್ತಾನೆ ಇದ್ದೀವಿ. ನೀವು ಪ್ರತಿ ವರ್ಷ 1 ರೂಪಾಯಿ 2 ರೂಪಾಯಿ ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿದ್ರೆ ಮೀಟ್ರ್ ಮೇಲೆ ಓಡಿಸೋವಂಥದ್ದು ಇದಾಗುತ್ತೆ ಅಂತ. ಬಟ್ ಅವರು ಮಾಡಲಿಲ್ಲ, ಹಂಗೆ ಮುಂದೆ ತಳ್ಕೊಂಬರ್ತಾರೆ. DC ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಇವರು ಏಕಾಏಕಿ ಯಾರಿಗೂ ಕರೀದಲೇ ಅನೌನ್ಸ್ ಮಾಡಿದ್ರೆ ಇದು ಯಾರು ಒಪ್ಪಲ್ಲ, ಬೇರೆ ಯಾರು ಸಂಘಟನೆಯವರು ಒಪ್ಪಿಲ್ಲ. ಇನ್ನು ಯಾಕೆ ವಿರೋಧ ಅಂದರೆ ಬೆಲೆ ಏರಿಕೆಗಳು ತುಂಬ ಏರಿಕೆ ಆಗ್ತಾ ಇದೆ ದಿನ ದಿನ. ಅದು ಅವರು ಬೆಲೆ ಏರಿಕೆಗೆ ತಕ್ಕನಾಗೆ ನಮಗೆ ಮೀಟ್ರ್ ದರ ಸಿಗ್ತಾ ಇಲ್ಲ ಅಂತೇಳಿ 23ರಿಂದನೂ ನಾವು ಕೊಡ್ತಾ ಇದ್ದೀವಿ. 23ರಲ್ಲಿ ಶಿವಮೊಗ್ಗ, ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ದರ ಏರಿಕೆ ಆಗಿದೆ. ಇದೇ 40 ರೂಪಾಯಿ ಮತ್ತು 20 ರೂಪಾಯಿ. ನಾವು ಅದೇ ದರನಾದರೂ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದೀವಿ, ಅವತ್ತಿಂದನೂ ಕೇಳ್ತಾ ಇದ್ದೀವಿ. ಇವತ್ತು ಏಕಾಏಕಿ ನಿನ್ನೆ ಯಾರಿಗೂ ಮೀಟಿಂಗ್ ಕರೆದಿಲ್ಲ. ಸಂಘಟನೆಯವ್ರಿಗೆ ಕರಿಬೇಕು, ಪ್ರಶ್ನವ್ರಿಗೆ ಕರಿಬೇಕು, ಅಥವಾ ಪಬ್ಲಿಕ್ ಕರೆದು ಈ ಥರ ದರ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇದು ಏಕಾಏಕಿ ಮಾಡಿರೋದು. ಇದು ನಾವು ವೈಜ್ಞಾನಿಕ ದರ ನಿಗದಿ ಅಂತೇಳಿ ನಾವು ಒಪ್ಪೋದಿಲ್ಲ. ಅವ್ರು ಆಪ್ಗಳಲ್ಲಿ 10 ರೂಪಾಯಿ ಜಾಸ್ತಿ ಸಿಗೋದು ಅಂತ ಆಪಲ್ ಬಾಡಿಗೆ ಹುಡ್ಕೊಂಡು ಕೂತ್ಕೊಂತಾರೆ. ಯಾರೂ ಮೀಟ್ರ್ ಹಾಕೋದಿಲ್ಲ. ನಾವು ಮೀಟ್ರ್ ಮೇಲೆ ಹೋಗಬೇಕು, ಮೀಟ್ರ್ ಸರಿಯಾದ ದರ ಕೊಡಬೇಕು ಅಂತೇಳಿ ನಿಗದಿ ಮಾಡಿರೋ ಥರ ನಾವು ವಿರೋಧಿಸ್ತಾ ಇದ್ದೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿಕೊಂಡು ನಾವು